ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಪ್ರೇಮಿಗಳಿಗಾಗಿ. ಹೌದು, ಈ ವಿಡಿಯೋ ಪ್ರೇಮಿಗಳಿಗಾಗಿ. ನಿಜವಾದಂಥ ಪ್ರೀತಿ, ಏನೇ ಅಡೆತಡೆಗಳಿರಲಿ, ನಿಜವಾದಂಥ ಪ್ರೀತಿ ಗೆಲ್ಲುವುದಕ್ಕಾಗಿ ಪರಿಹಾರವನ್ನ ಇವತ್ತು ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ನಾವು ತಂದು ಕೊಡ್ತಾ ಇದ್ದೀವಿ. ಇದನ್ನ ಮಾಡಿ ನಿಜವಾದ ಪ್ರೀತಿ ಖಂಡಿತ ಗೆಲ್ಲುತ್ತೆ. ವಲ್ಲಿ ದೇವಯಾನಿ ಸಹಿತರಾಗಿರುವಂತ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನ ನೀವು ಹುಡ್ಕೋಬೇಕಾಗತ್ತೆ. ಅಲ್ಲಿಗೆ ಚಿತ್ತಾ ನಕ್ಷತ್ರ ಬಂದ ದಿನ ಪ್ರೇಮಿಗಳಿರುವರು ಇಬ್ಬರು ಸೇರ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮಿಬ್ಬರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿ. ಪ್ರತಿ ಸಲ ಚಿತ್ತಾ ನಕ್ಷತ್ರ ಬಂದಾಗ ಈ ಕಾರ್ಯಕ್ರಮವನ್ನ ಮಾಡ್ತಾ ಬನ್ನಿ, ನಿಮ್ಮ ಪ್ರೀತಿ ಗೆಲ್ಲುತ್ತೆ. ಅಷ್ಟೇ ಸರ್, ಅವ್ರಿಗೆ ಬರಕ್ಕಾಗ್ತಾ ಇಲ್ಲ, ಒಬ್ಬರೇ ನಾವು ಹೋಗ್ತೀವಿ, ಹೋಗ್ಬಿಟ್ಟು ಮಾಡ್ಬೋದಾ ಸರ್ ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಹೋಗಿ ಮಾಡಿದಾಗ ಇದರ ಒಂದು ಫಲ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ನಿಧಾನವಾಗಿ ತಡವಾಗಿ ಸಿಗಬಹುದೇನೋ. ಮನೆಯವರು ಒಪ್ತಾ ಇಲ್ಲ, ಆಲ್ರೆಡಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಮನೆಯಲ್ಲಿ, ಬರಕ್ಕಾಗ್ತಾ ಇಲ್ಲ ಅವರಿಗೆ ಅನ್ನುವಂಥವ್ರು ಯಾರಾದ್ರೂ ಇದ್ದಾರೆ, ಅವಾಗ ಯಾರಾದ್ರೂ ಒಬ್ರು ಹೋಗಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು. ಆದ್ರೆ ನಿಮ್ಗೆ ಫಲಿತಾಂಶ ಕೊಡೋದಕ್ಕೆ ಸ್ವಲ್ಪ ನಿಧಾನ ತಿನ್ನಲಾಗ್ಬೋದು. ಇಬ್ರು ಒಟ್ಟಿಗೆ ಸೇರಿ ಚಿತ್ತಾ ನಕ್ಷತ್ರ ಬಂದ ದಿನ ವಲ್ಲಿ ದೇವಯಾನಿ ಸಹಿತರಾಗಿರಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಇಲ್ಲ ಸರ್ ಒಬ್ಬರೇ ಸುಬ್ರಹ್ಮಣ್ಯ ನಿಂತಿದ್ದಾರೆ, ಬೆಟ್ಟದ ಮೇಲೆ ನಿಂತಿದ್ದಾರೆ ಅಂತೆಲ್ಲ ಹೇಳಕ್ ಬರಬೇಡಿ. ವಲ್ಲಿ ದೇವಯಾನಿ ಸಹಿತರಾಗಿರುವಂತ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಟೆಂಪಲ್ಗೆ ಹೋಗುವಂಥದ್ದು, ಅಲ್ಲಿ ಪೂಜೆ ಇತ್ಯಾದಿಗಳನ್ನ ಮಾಡುವಂಥದ್ದು, ನಿಮ್ಗೆ ಏನ್ ಬೇಕು ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಇಬ್ಬರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿ. ನಿಜವಾದ ಪ್ರೀತಿ ಇದ್ದರೆ ಅದು ಗೆಲ್ಲೋದಕ್ಕೆ ಸ್ವಾಮಿಗಳನ್ನ ನೀವು ಬೇಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಜವಾದ ಪ್ರೀತಿ ಇದ್ದಾಗ ಖಂಡಿತವಾಗ್ಲೂ ಅದು ಗೆಲ್ಲುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮುಖ್ಯವಾದಂಥ ಸೂಚನೆ, ಬಹಳಷ್ಟು ಜನ ಮೆಸೇಜ್ಗಳು, ಬಹಳಷ್ಟು ಜನ ಕಾಲ್ಗಳಲ್ಲಿ ನಮ್ಗೆ ಹಾಕ್ತಾ ಇರ್ತಾರೆ. ನಾನು ತುಂಬಾ ಪ್ರೀತಿಸ್ತಾ ಇದ್ದೆ, ಆ ಹುಡುಗಿ ಬಿಟ್ಟೋದ್ಲು, ನಾನು ತುಂಬಾ ಪ್ರೀತಿಸ್ತಾ ಇದ್ದೆ, ಆ ಹುಡುಗ ಬಿಟ್ಟೋದ, ಅದೇ ಹುಡುಗ ಮತ್ತೆ ಬರಬೇಕು, ಅದೇ ಹುಡುಗಿ ಮತ್ತೆ ಬರಬೇಕು ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ನೀವು ಹಾಕ್ತಾ ಇರ್ತೀರಾ, ಕಾಲಿಂಗ್ ಮಾಡ್ತಾ ಇರ್ತೀರಾ, ಅಥವಾ ನೀವುಗಳು ಇಲ್ಲಿ ಕಮೆಂಟಲ್ಲೂ ಕೂಡ ಕಳಿಸ್ತೀರಾ, ವಾಟ್ಸಪ್ ನಂಬರ್ಗಳಿಗೂ ಕೂಡ ನಿಮ್ಮ ಮೆಸೇಜ್ಗಳು ಬರ್ತಾ ಇರ್ತವೆ. ಅಂಥವರಿಗಾಗಿ ದಯವಿಟ್ಟು ಆ ಮೆಸೇಜ್ಗಳನ್ನ ನಮಗೆ ಹಾಕಬೇಡಿ, ನಮಗೆ ಯಾವುದೇ ರೀತಿಯ ಕಾಲ್ಗಳನ್ನ ಮಾಡಬೇಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಶೀಕರಣ ಪ್ರಯೋಗ ಇತ್ಯಾದಿಗಳನ್ನ ಕೊಡ್ತಾ ಇಲ್ಲ, ಮುಂದೆ ಕೊಡೋದು ಕೂಡ ಇಲ್ಲ. ನಿಜವಾದ ಪ್ರೀತಿ ಇದ್ರೆ ಖಂಡಿತ ಗೆಲ್ಲುತ್ತೆ. ನನ್ನ ಮಾತು ನೆನ್ಪಿಟ್ಕೊಳ್ಳಿ, ನಿಜವಾದ ಪ್ರೀತಿ ಇರಬೇಕು, ಖಂಡಿತ ಗೆಲ್ಲುತ್ತೆ. ಇಲ್ಲವಾ ಖಂಡಿತ ಗೆಲ್ಲಲ್ಲ. ಆಯ್ತಾ? ತುಂಬಾ ಜನರ ಹತ್ರ ಇದು ಬರುತ್ತೆ, ಅವ್ರಿಗೆ ತೋಡ್ಕೋತಾರೆ, ತಮ್ಮ ನೋವನ್ನ ತೋಡ್ಕೋತಾರೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದೇ ವಿಚಾರಕ್ಕೆ ಬೇರೆ ಎಲ್ಲಾದ್ರೂ ಹೋಗಿ ವಶೀಕರಣ ಇತ್ಯಾದಿಗಳನ್ನ ಮಾಡಿ ಏನಾದ್ರೂ ಒಂದು ಮಾಡಿ ನೀವು ಪಡಿಬಹುದಾ ಅಂದ್ರೆ ಖಂಡಿತ ಪಡಿಬಹುದು. ವಶೀಕರಣ ಪ್ರಯೋಗಗಳು ಇದೆಯಾ ಅಂದ್ರೆ ಇದೆ. ಆದ್ರೆ ವಶೀಕರಣದಿಂದ ಪಡೆದಿರುವಂತ ಪ್ರೀತಿ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ? ಮನಸಾಕ್ಷಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಒಂದು ವಶೀಕರಣ ಮಾಡಿ ಒಬ್ಬ ಗಂಡನನ್ನು, ಒಂದು ಹೆಂಡತಿನನ್ನು ವಶೀಕರಣ ಮಾಡಿ ಅವರಿಂದ ಪಡೆಯುವಂಥ ಪ್ರೀತಿ, ಒಬ್ಬ ಪ್ರೇಮಿಯಿಂದ ಪಡೆಯುವಂಥ ಪ್ರೀತಿ, ಒಬ್ಬ ಪ್ರೇಯಸಿಯಿಂದ ಪಡೆಯುವಂಥ ಪ್ರೀತಿ, ಇದು ಎಷ್ಟರ ಮಟ್ಟಿಗೆ ಇದು ಸಮಂಜಸವಾಗಿದೆ ನಿಮಗೆ ಈ ಪ್ರೀತಿ ಅನ್ನೋದನ್ನ ಯೋಚನೆ ಮಾಡಿ. ವಶೀಕರಣದ ಶಕ್ತಿ ಅಥವಾ ಏನೇ ಒಂದು ಮಂತ್ರ, ಏನೇ ಒಂದು ಪ್ರಯೋಗದ ಶಕ್ತಿ ಕುಂಠಿತವಾಗ್ತಾ ಹೋದಾಗ ನಿಮ್ಮ ಪ್ರೀತಿ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀರಾ? ಮತ್ತೆ ರೀಚಾರ್ಜ್ ಮಾಡಬೇಕು. ಪ್ರತಿ ಸಲ ರೀಚಾರ್ಜ್ ಮಾಡಿ ಯಾವುದೋ ಒಂದು ಶಕ್ತಿಯ ಮುಖಾಂತರವೋ, ಯಾವುದೋ ಒಂದು ಯುಕ್ತಿಯ ಮುಖಾಂತರವೋ, ಯಾವುದೋ ಒಂದು ತಂತ್ರದ ಮುಖಾಂತರವೋ ಏನೋ ಹೊಟ್ಟೆಗೆ ಹಾಕೋದ್ರಿಂದ ಒಬ್ಬ ವ್ಯಕ್ತಿನ ನೀವು ವಶೀಕರಣ ಮಾಡಿ ಪ್ರೀತಿಸ್ಕೊಳ್ತಾ ಇದ್ದೀರಾ. ನೀವು ಪ್ರೀತಿಸ್ತಾ ಇಲ್ಲ, ಅವರು ಪ್ರೀತಿಸಿಕೊಳ್ತಾ ಇದ್ದೀರಾ ಅಂದ್ರೆ ಅಂತ ಪ್ರೀತಿ ನಿಮಗೆ ಬೇಕಾಗಿದೆಯಾ? ನೀವು ಹೇಗೆ ಇದ್ರು ನಿಮ್ಮನ್ನ ಪ್ರೀತಿಸುವಂತ ವ್ಯಕ್ತಿ ಬೇಕಾ, ಅಥವಾ ನೀವು ಪ್ರೀತಿಸ್ಕೊಳ್ಬೇಕು ಅಂತ ಬಿಟ್ಟು ಪ್ರಯೋಗ ಮಾಡಿ ಪ್ರೀತಿನ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡಿ. ಇದು ಸರಿ ಅಥವಾ ತಪ್ಪು ಅನ್ನೋದು ಮತ್ತೆ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು ಇಂಥ ವಿಚಾರ ಇಟ್ಕೊಂಡು ಕಚೇರಿಯ ಸಂಖ್ಯೆಗೆ ಯಾರು ಕರೆ ಮಾಡಬೇಡಿ, ಯಾವುದೇ ರೀತಿಯ ವಾಟ್ಸಪ್ ಸಂದೇಶವನ್ನ ಕಳಿಸಬೇಡಿ, ಯಾವುದೇ ರೀತಿಯ ಕಮೆಂಟ್ಸ್ನ ಮಾಡಬೇಡಿ. ನಾವು ಅದು ಆ ಪ್ರಯೋಗ ಅಥವಾ ಆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಯೋಚನೆಗಳನ್ನ ನಾವು ಇದುವರೆಗೂ ಮಾಡಿಲ್ಲ, ಮುಂದೇನು ಮಾಡೋದು ಇಲ್ಲ. ಸಂಬಂಧಪಟ್ಟಂತ ವಿಚಾರಗಳಿಗೆ ನಾವು ತಲೆ ಹಾಕೋದು ಇಲ್ಲ. ಅದರ ಜೊತೆಗೆ ನಮ್ಮ ಅಪಾಯಿಂಟ್ಮೆಂಟ್ ಇತ್ಯಾದಿಗಳು ನಿಮ್ಗೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ. ಇಷ್ಟೇ. ಕನ್ನಡದಲ್ಲಿ ಟೈಪ್ ಮಾಡ್ತಿರೋ, ಇಂಗ್ಲಿಷಲ್ಲಿ ಟೈಪ್ ಮಾಡ್ತಿರೋ, ನಿಮ್ಮ ಇಷ್ಟ. 7385535569 ಸಂಖ್ಯೆಗೆ ವಾಟ್ಸಪ್ ಮಾಡಿ. ಫೋನ್ ತೆಗಿತಾ ಇಲ್ಲ, ಫೋನ್ ಬಿಸಿ ಬರ್ತಾ ಐತೆ, ಕಾಲಿಂಗ್ ಬಿಸಿ ಇದೆ ಅಂದಾಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಪಾಯಿಂಟ್ಮೆಂಟ್ ಬೇಕಾಗಿದೆಯಾ, ಇದಕ್ಕೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸರ್ ಅಪಾಯಿಂಟ್ಮೆಂಟ್ ಎಲ್ಲ ಬೇಡ, ಅಷ್ಟೆಲ್ಲ ಖರ್ಚು ಮಾಡೋಷ್ಟು ದುಡ್ಡಿಲ್ಲ ಸರ್, ತಲೆ ಕೆಡ್ಸ್ಕೋಬೇಡಿ. ಗುರುಭಕ್ತಿ ಜ್ಯೋತಿಷ ಕೇಂದ್ರದ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ಪರಿಹಾರಗಳನ್ನ ನಾನು ಹಾಕಿದ್ದೀನಿ, ಮುಂದೇನೂ ಹಾಕ್ತೀನಿ. ನಾನು ಅಲ್ಲಿಗೆ ನಿಲ್ಸಲ್ಲ, ಮುಂದೇನೂ ಹಾಕ್ತೀನಿ. ಅದನ್ನ ನೀವು ನೋಡ್ಕೋಬಹುದು. ಅದೇ ರೀತಿ ಕಲಿತೀವಿ ಕಲ್ತು 4 ಜನರಿಗೆ ಉದ್ಧಾರ ಆಗ್ತೀನಿ, ಅಥವಾ ನಾವು ಉದ್ಧಾರ ಆಗ್ತೀನಿ, 4 ಜನರಿಗೆ ಕ್ಲಾಸ್ ಮಾಡಿಸ್ತೀನಿ, ಅಥವಾ 4 ಜನರಿಗೆ ವಿಷಯ ತಿಳಿಸ್ತೀನಿ, ನಾನು ಜ್ಯೋತಿಷಿ ಇದ್ದೀನಿ, ನಾನು ತಂತ್ರ ಕಲಿತೀನಿ, ಮಂತ್ರ ಕಲಿತೀನಿ, ಜ್ಯೋತಿಷಿ ಸಂಬಂಧಪಟ್ಟಂತ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ತರಗತಿಗಳು ತಿಂಗಳಿಗೆ ಒಂದ್ಸಲ ನಮ್ಮ ತರಗತಿಗಳು ಆನ್ಲೈನ್ ಮುಖಾಂತರ ನಡೀತದೆ. ನಾವೆಲ್ಲರೂ ಬಂದು ಕೂತ್ಕೋಬೇಕಾ? ನಾವು ಆ ಊರಲ್ಲಿ ಇದ್ದೀವಿ, ಈ ಊರಲ್ಲಿ ಏನು ಪ್ರಾಬ್ಲಮ್ ಇಲ್ಲ.
ಆನ್ಲೈನಲ್ಲಿ ಝೂಮ್ ಮೀಟಿಂಗ್ ಮುಖಾಂತರ ನಮ್ಮ ತರಗತಿಗಳು ನಡೀತವೆ. ತರಗತಿಗೆ ಸಂಬಂಧಪಟ್ಟಂತ PDF ವಿಡಿಯೋ ಇತ್ಯಾದಿಗಳು ಲಭ್ಯತೆ ಇರ್ತವೆ. ಮತ್ತೆ ತರಗತಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ಸಮಯಾವಕಾಶವನ್ನು ಕೊಟ್ಟಿರ್ತೀವಿ. ಸಮಯಾವಕಾಶ ದಾಟಕ್ಕಾಗಲ್ಲ, ಆ ಸಮಯಾವಕಾಶ ಕೊಟ್ಟಿರ್ತೀವಿ. ಅದರಲ್ಲಿ ನೀವು ತಿಳ್ಕೊಬಹುದು ಯಾವ ತರಗತಿ ಇರುತ್ತೆ, ಯಾವಾಗಿರುತ್ತೆ ಅನ್ನೋದನ್ನೆಲ್ಲವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ನಮ್ಮದೇ ಆದಂತ ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ನಾವು ಹಾಕ್ತಾ ಇರ್ತೀವಿ. ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ವಿಚಾರಗಳು ನಮ್ಮ ಹತ್ರ ಇದೆ, ವಶೀಕರಣ ಒಂದನ್ನ ಬಿಟ್ಟು. ದಯವಿಟ್ಟು ವಶೀಕರಣ ವಿಚಾರ ಇತ್ಯಾದಿಗಳಿಗೆ ಫೋನ್ ಮಾಡಬೇಡಿ. ಅದೇ ರೀತಿ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಮಾತ್ರ ಮೆಸೇಜ್ ಹಾಕಿ. ಆಗಲ್ವಾ, ತಗೋಬೇಡಿ. ಅಲ್ಲಿ ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನ ಸಂಪರ್ಕಿಸಿ, ಅಥವಾ ಬಹಳಷ್ಟು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ದೀವಿ, ಅದನ್ನ ನೋಡಿ. ಇವತ್ತು ನಾನು ಕೊಟ್ಟಂತ ಪರಿಹಾರ ನಿಜವಾದ ಪ್ರೇಮಿಗಳಿಗೆ ಮಾತ್ರ. ಅವರು ಬೇಕಾದ್ರೆ ಇದನ್ನ ಉಪಯೋಗಿಸ್ಕೊಳ್ಳಿ. ಬರ್ತಾ ಇರುವಂತ ಸಮಸ್ಯೆಯಿಂದ ನಿವೃತ್ತಿ ಆಗ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.